ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೋರ್ಟ್ನಲ್ಲಿ ಭಾರ್ಗವಿಗೆ ಜಿ.ಪಿ. ಪಾಟೀಲ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಪರವಾಗಿ ವಾದ ಮಾಡೋದಕ್ಕೆ ಬರಬೇಡ, ಇದು ಚಕ್ರವ್ಯೂಹ, ನಾವು ಏನೇ ಮಾಡಿದ್ರೂ ನಮಗಾಗೋದು ಮೋಸ ಅಂತ ಹೇಳಿ ಹೊರಡ್ತಾರ. ನಂತರ ಮಗ ಎದುರಾಗ್ತಿದ್ದಾಗೆ ಯಾಕೆ ಭಾರ್ಗವಿಯನ್ನು ಕಳಿಸ್ದೆ, ಹೇಗಿದೆಯಾ ಅಂತ ಕೇಳ್ತಾರ. ಇನ್ನು ಮುಂದೆ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನನ್ನ ಕತೆ ಮುಗೀತು, ನನ್ನ ಕುಟುಂಬ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಒಬ್ಬರ ಕತೆ ಮುಗಿದ್ರೆ ಏನೂ ವ್ಯತ್ಯಾಸ ಆಗೋದಿಲ್ಲ, ಇನ್ನು ನನ್ನ ಸ್ಥಾನದಲ್ಲಿ ನೀನು ನಿಂತು ಇಡೀ ಮನೆಯನ್ನು ಕಾಪಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಎತ್ತ ಕಡೆ ಭಾರ್ಗವಿ ಮುಂದೆ ಬಂದಂಥ ಆಕೆ ಇನ್ನೆಂದೂ ಕೂಡ ನೀನು ಜೆ ಪಿಯನ್ನು ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತೇ ಕೇಸ್ ಕತೆ ಮುಗಿಸ್ಬಹುದಿತ್ತು, ಬಟ್ ಜೆ ಪಿಗೆ ಆಸೆ ಹುಟ್ಟಿಸ್ಬೇಕಿತ್ತಲ್ವ, ಬೇಲ್ ಸಿಗತ್ತೆ ಅಂತ. ಅದೇ ಕಾರಣಕ್ಕೆ ಈ ರೀತಿ ಮಾಡಿದ್ದು. ಭಿಕ್ಷೆ ಬೇಡ್ತಾ ಇದ್ದೀರಾ ನೀವು, ಆಸ್ತಿ ಕಳ್ಕೊಂಡು ಅಕೌಂಟ್ ಫ್ರೀಸ್ ಆಗಿ ಎಲ್ಲಿಂದ 20 ಲಕ್ಷ ತರ್ತೀರಾ, ಅದಕ್ಕೆ ಇದನ್ನೆಲ್ಲ ಮಾಡಿಸಿದ್ದು. ತಗೋ 2,000 ರೂಪಾಯಿ ನಿನ್ನ ಭಿಕ್ಷೆಗೆ ನನ್ನ ಮೊದಲನೇ ಕಾಣಿಕೆ ಅಂತ ಹೇಳ್ತಾರೆ. ತಿರುಗಿಸಿ ಉತ್ತರವನ್ನು ಕೊಡ್ತಾಳೆ ಭಾರ್ಗವಿ. ಇವತ್ತು ಮೆರಿತಾ ಇದ್ದೀರಾ, ಆದರೆ ಒಂದು ದಿನ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಪ್ರೂವ್ ಆಗಿ ಜೈಲಿಗೆ ಹೋಗಿ ನನ್ನ ಮಾವ ಜೈಲಿಂದ ಬಿಡುಗಡೆಯಾಗಿ ಬಂದೇ ಬರ್ತಾರೆ. ಆಗ ನಿಮಗೆ ಏನು ಕೆಲಸ ಇರುತ್ತೆ, ಡೆಲ್ಲಿಗೆ ವಾಪಸ್ ಹೋಗ್ಬೇಕಾಗತ್ತಲ್ವಾ, ಬೇಕಾಗತ್ತೆ ಟ್ರೈನ್ಗೆ ಟಿಕೆಟ್ ತೊಗೊಳೋದಕ್ಕೆ, ಇಟ್ಕೊಳ್ಳಿ ಅಂತ ಹೇಳಿ ಕೌಂಟರ್ ಕೊಟ್ಟು ಅಲ್ಲಿಂದ ಹೊರಟಿದ್ದೆ ಗಾಯತ್ರಿ ದೇವಿ ಎದುರಾಗ್ತಾರೆ. ಏನು ಭಾರ್ಗವಿ ಮೆರಿತಾ ಇದೆಯಾ, ನಿನ್ನ ತಂದೆ ಕೂಡ ಹೀಗೆ ಮೆರಿತಾ ಇದ್ರು, ಅದಕ್ಕೆ ಅವ್ರನ್ನ ಶಿವಪಾದಕ್ಕೆ ಕಳಿಸ್ಬಿಟ್ಟೆ. ನೀನು ಅನ್ಕೊಂಡಿದ್ದೆ ಅಲ್ವಾ ನಿನ್ನ ತಂದೆದು ಆಕ್ಸಿಡೆಂಟ್ ಆಗಿದ್ದು ಅಂತ, ಆದರೆ ಅದನ್ನು ನಾನೇ ಮಾಡಿಸಿದ್ದು. ನಿನ್ನ ಅಪ್ಪಂಗೆ ಅನುಮಾನ ಬಂದದ್ದಲ್ಲ, ನಾನೇ ಗಂಗಾ ಅಂತ ಗೊತ್ತಾಗಿತ್ತು, ಅದಕ್ಕೆ ಅವನ್ನ ಕಳಿಸ್ಬಿಟ್ಟೆ. ಇನ್ನು ಜೆ ಪಿ ಕಥೆಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಭಾರ್ಗವಿಗೆ ಎಚ್ಚರಿಸ್ತಿದ್ದಾಗೆ, ನನ್ನ ತಂದೆನೇ ನನ್ನ ಪ್ರಪಂಚ ಆಗಿದ್ರು, ಅವರನ್ನೇ ಕಿತ್ಕೊಂಡಿರೋ, ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೆ, ನನ್ನ ಮಾವನನ್ನು ಬಿಡಿಸಿ ನಿನಗೆ ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಮನೆಗೆ ಬರ್ತಾರೆ. ಈ ಕಡೆ ಗಾಯತ್ರಿ ದೇವಿ ಇಲ್ಲ, ಈ ಭಾರ್ಗವಿಯ ಹಾರಾಟಕ್ಕೆ ಬ್ರೇಕ್ ಹಾಕಲೇಬೇಕು, ರವೀಂದ್ರನ್ ಕಥೆಯನ್ನೇ ಮುಗಿಸ್ತಿದ್ದ ನನಗೆ ಈ ಭಾರ್ಗವಿ ಯಾವ ಲೆಕ್ಕ, ಆದರೆ ಈ ಭಾರ್ಗವಿ ಕತೆ ಮುಗಿಸೋದಿಲ್ಲ, ಜೆ ಪಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ. ಜೆ ಪಿಗೋಸ್ಕರ ಅಲ್ವಾ ಅವರು ಹೋರಾಟ ಮಾಡ್ತಿರೋದು, ಹೋರಾಟ ಮಾಡೋದಕ್ಕೆ ಯಾರೂ ಇಲ್ಲ ಅಂದರೆ ಅವ್ರು ಏನು ಮಾಡ್ಕೋತಾರೆ ಅಂತ ಹೇಳಿ ಗಾಯತ್ರಿ ದೇವಿ ಜೆ ಪಿನ ಸಾಯಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು